ವರಾಹ ಹೇಳ್ತಾನೆ, ನೋಡು, ಈ ನೀರು ಮಾತ್ರ ಅಲ್ಲ, ನಾನು ಸೂರ್ಯನ ರೂಪದಲ್ಲಿ ನಿಂತು ಆ ಸಮುದ್ರದಿಂದ ಎಲ್ಲ ಉಪ್ಪು ನೀರುಗಳನ್ನು ಆ ಉಪ್ಪು ನೀರುಗಳನ್ನು ಸ್ವೀಕಾರ ಮಾಡಿ ಮಳೆಯ ರೂಪದಲ್ಲಿ ಕೊಡ್ತೇನೆ. ಭೂಮಿಗಿಂತಲೂ ಹೆಚ್ಚಾಗಿ ಸಮುದ್ರದ ನೀರು ಆವಿಯಾಗ್ತದೆ ನನ್ನ ಕಿರಣಗಳಿಂದಾಗಿ. ಅದರಲ್ಲಿ ಏನು ಆಶ್ಚರ್ಯ ಅಂತಂದರೆ, ಸಮುದ್ರದ ನೀರು ತುಂಬ ಉಪ್ಪು, ಸೂರ್ಯನ ಕಿರಣಗಳಿಂದ ಎಲ್ಲ ನೀರು ಆವಿಯಾಗ್ತದೆ. ನೀರು ಆವಿಯಾದಾಗ ಸಮುದ್ರದಲ್ಲಿರುವಂತಹ ನೀರು ಮಾತ್ರ ಆವಿಯಾಗ್ತದೆ, ಉಪ್ಪಿನ ಅಂಶ ಬೇರ್ಪಟ್ಟು ಉಪ್ಪಿನ ಅಂಶ ಆವಿ ಆಗುವುದಿಲ್ಲ. ಅದೇ ಹೇಳ್ತಾನೆ, ಮೇಘಾಹ ವಹಂತಿ ಸಲಿಲಂ ಉದ್ಧೃತ್ಯ ಲವಣಾರ್ಣವಾತ್. ಮೇಘಗಳು ಉಪ್ಪು ಸಮುದ್ರದಿಂದ ಎಲ್ಲ ನೀರನ್ನು ಹೋಗ್ತದೆ. ವರ್ಷಂತಿ ಮಧುರಂ ಲೋಕೆ, ಆ ಮಳೆ ಬಂದಂತಹ ನೀರಿನಲ್ಲಿ ಉಪ್ಪು ಇಲ್ಲ. ಹಾಗಾಗಿ ವರ್ಷಂತಿ ಮಧುರಂ ಲೋಕೆ ಏತನ್ ಮಾಯಾಬಲಂ ಮಮ, ಇದು ನನ್ನ ಮಾಯಾಶಕ್ತಿಯ ಪರಾಕ್ರಮ ಅಂತ ವರಾಹದೇವರು ಹೇಳ್ತಾರೆ. ರೋಗ ಬರ್ತದೆ, ನಾವು ನೋಡ್ತೇವೆ. ಕೊರೋನಾ ಬಂತು, ಒಂದಷ್ಟು ಜನ ಸತ್ರು. ಎಲ್ರಿಗೂ ಬಂದದ್ದು ಒಂದೇ ರೀತಿಯಲ್ಲಿ, ಒಂದೇ ಔಷಧ ಕೊಟ್ಟದ್ದು. ಆದರೆ ಆ ಔಷಧ ಕೊಟ್ಟದ್ರಲ್ಲಿ 100 ಜನರಲ್ಲಿ 10 ಜನ ಯಾವ ಔಷಧವೂ ಕೆಲಸ ಮಾಡೋದಿಲ್ಲ, ಪ್ರಾಣ ಬಿಡ್ತಾರೆ. 90 ಜನ ಔಷಧ ಕೆಲಸ ಮಾಡ್ತದೆ, ಬದುಕಿಕೊಳ್ತಾರೆ. ನಾವು ಹೇಳ್ತೇವೆ, ಸತ್ತವನಿಗೆ ಔಷಧ ಕೆಲಸ ಮಾಡಲಿಲ್ಲ, ಬದುಕಿದ್ದವ ಡಾಕ್ಟರ್ನ ಹೊಗಳ್ತಾನೆ, ಒಳ್ಳೆ ಔಷಧ ಕೊಟ್ಟರು ಅಂತ. ಈ 10 ಜನರ ದೇಹಕ್ಕೆ ಔಷಧ ಆಯಿತು, 90 ಜನರಿಗೆ ಆಗಲಿಲ್ಲ, ಪ್ರಾಣ ಹೋಯಿತು. ಏನು ಕಾರಣ ಅಂತ ಕೇಳ್ತೀಯ? ನನ್ನದೇ ಮಾಯಾಶಕ್ತಿ. ರೋಗಾರ್ತಾಹ ಜಂತವ ಕೇಚಿತ್ ಭಕ್ಷಯಂತಿ ಮಹೌಷಧಂ ತಸ್ಯ ವೀರ್ಯಂ ಸಮಾಶ್ರಿತ್ಯ ಮಾಯಾಂತು ವಿಸೃಜಾಮ್ಯಹಂ. ಔಷಧೇ ದೀಯಮಾನೇಪಿ ಜಂತು ಪಂಚತ್ವಮೇತಿ ಚ ನಿರ್ವೀರ್ಯಮೌಷಧಂ ಕೃತ್ವಾ ಕಾಲೋ ಭೂತ್ವಾ ಹರಾಮ್ಯಹಂ. ಆ ಔಷಧದ ಶಕ್ತಿಯನ್ನು ನಾನು ಕಡಿಮೆ ಮಾಡ್ತೇನೆ. ಇವನ ಬದುಕುವ ಆಯುಸ್ಸು ಅದು ಮುಗ್ದಾಗಿದೆ, ಇನ್ನು ಇವನಿಗೆ ಯಾವ ಔಷಧವೂ ಕೂಡ ಕೆಲಸ ಮಾಡಬಾರ್ದು ಅಂತ ನಾನು ಸಂಕಲ್ಪಿಸ್ತೇನೆ. ಯಾವ ICUನಲ್ಲಿ ಹಾಕಿ, ಯಾವ ವೆಂಟಿಲೇಟರ್ ಹಿಡಿ, ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ. ಕೊನೆಗೆ ಬದುಕಬೇಕು ಅಂತ ಕೊಟ್ಟಂತಹ ಔಷಧವೇ ವಿಷ ಆಗಿ ಪ್ರಾಣ ಬಿಟ್ಟುಬಿಡ್ತಾನೆ. ಇದು ವರಾಹ ಹೇಳುವಂಥ ಮಾತು. ನಿರ್ವೀರ್ಯಂ ಔಷಧಂ ಕೃತ್ವ, ಎಲ್ಲ ಔಷಧದ ಗುಣ ಮಾಡುವಂತಹ ಶಕ್ತಿಯನ್ನು ಹ್ರಾಸ ಮಾಡಿಬಿಡ್ತೇನೆ. ಆಯುಷ್ಯ ಮುಗಿತದೆ, ಅವ ಸಾಯ್ತಾನೆ. ಆಯುಷ್ಯು ಮುಗಿಲಿಲ್ಲ, ಏನೂ ಬೇಡ, ಎಷ್ಟು ದೊಡ್ಡ ಮಹಾರೋಗ ಬಂದರೂ ಕೂಡ ಅವ ಬದುಕಿ ಉಳಿತಾನೆ. ಆಯುಸ್ಸು ತೀರಿಯಾದ ನಂತರದಲ್ಲಿ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಔಷಧದಿಂದ. ಆಯುಸ್ಸಿದ್ರೆ ಯಾವ ಔಷಧವೂ ಇಲ್ಲದೆ ಅವ ಬದುಕ್ತಾನೆ. ಒಂದು ದಿನಪತ್ರಿಕೆಯಲ್ಲಿ ಒಂದು ಘಟನೆ ಬಂದಿತ್ತು. ಒಂದು ತುಂಬಿದ ಬಸ್ಸು ಒಳ್ಳೆ ಸ್ಪೀಡಲ್ಲಿ ಹೋಗ್ತಾ ಇತ್ತು. ಬಸ್ ತುಂಬ ಜನ ಹೋಗ್ತಾ ಇದ್ದಾಗ ಡ್ರೈವರ್ ಹೇಳ್ತಾನೆ, ಬಸ್ಸಿನ ಬ್ರೇಕ್ ಫೈಲ್ ಆಗಿದೆ, ಗಾಡಿಯನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇನ್ನು ಹೊಡೆದು ಬಿದ್ದು ಹೋಗುವುದು ಅಂತಲೇ ಜನ ಎಲ್ಲ ಕಿರಿಚ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಬಸ್ಸಲ್ಲಿ ಕಂಡಕ್ಟರ್ ಇರ್ತಾನೆ, ಟಿಕೆಟ್ ಕೊಡುವ. ಈ ಕಂಡಕ್ಟರ್ನವರಿಗೆ ಬಸ್ಸು ಓಡ್ತಾ ಇರುವಾಗ ಹತ್ತಿಯೂ ಅಭ್ಯಾಸ ಉಂಟು, ಇಳಿದು ಅಭ್ಯಾಸ ಉಂಟು. ನಮ್ಮಿಂದೆಲ್ಲ ಆಗುವಂಥದ್ದಲ್ಲ. ಅವರು ಬಸ್ ಎಷ್ಟು ಸ್ಪೀಡ್ ಇದ್ದರೂ ಹತ್ತಿ ಬಿಡ್ತಾರೆ, ಇಳಿದು ಬಿಡ್ತಾರೆ. ಕಂಡಕ್ಟರ್ ಏನು ಯೋಚನೆ ಮಾಡಿದ, ಬಸ್ಸಲ್ಲಿ ಇದ್ದರೆ ಸಾಯುವುದು ನಿಶ್ಚಯ, ಹೇಗೂ ಇವನಿಗೆ ಅಭ್ಯಾಸ ಉಂಟು. ಆ ಎಲ್ಲ ಆಚೆ ಈಚೆ ಇದ್ದವರನ್ನೆಲ್ಲ ತಳ್ಳಿಕೊಂಡು ಸ್ಪೀಡ್ ಹೋಗ್ತಾ ಇದ್ದಂತಹ ಬಸ್ಸಿನಿಂದ ತುದಿಗೆ ಬಂದು ಹೊರಗೆ ಹಾರ್ತಾನೆ, ನಾನು ಬಚಾವಾಗ್ತೇನೆ ಅಂತ. ಕೆಳಕ್ಕೆ ಹಾರಿದವ ಕಾಲು ಜಾರಿ ಬಿದ್ದು ತಲೆ ಹೊಡೆದು ಸಾಯ್ತಾನೆ. ಇಡೀ ಬಸ್ಸಿನಲ್ಲಿ 50 ಜನ ಇದ್ದರು, ಬಸ್ ಒಂದು ಸಣ್ಣ ಮರಕ್ಕೆ ಗುದ್ದಿ ನಿಲ್ತದೆ, ಯಾರೂ ಸಾಯುವುದಿಲ್ಲ. ಇದು ಭಗವಂತನ ಮಾಯೆ. 50 ಜನರ ಮಧ್ಯದಲ್ಲಿ ಒಬ್ಬನ ಆಯುಷ್ಯ ಮುಗ್ದಿದೆ, ಯಾರಿಗೂ ತೊಂದರೆಯಾಗಬಾರ್ದು, ಇವ ಬದುಕಲೂಬಾರ್ದು. 50 ಜನರ ಮಧ್ಯದಿಂದ ಒಬ್ಬನನ್ನು ಮಾತ್ರ ಕರ್ಕೊಂಡು ಬಂದು ಅವನ ಪ್ರಾಣವನ್ನು ತೆಗಿತಾನೆ, ಉಳಿದ ಜನರಿಗೆ ಏನು ಆಗದ ಹಾಗೆ ರಕ್ಷಣೆ ಮಾಡ್ತಾನೆ. ಏಷ ಮಾಯಾ ದುರತ್ಯಯ. ಇದು ಭಗವಂತನ ಮಾಯೆ. ಔಷಧದಲ್ಲಿ ಕೆಲಸ ಮಾಡುವ ಶಕ್ತಿ, ಪ್ರಾಣ ಹೋಗುವ ಕಾಲ ಬಂದಾಗ ಯಾವ ಔಷಧವೂ ಕೆಲಸ ಮಾಡದ ಪರಿಸ್ಥಿತಿಯನ್ನು ತಂದು ನಮ್ಮ ಮುಂದೆ ಇಡ್ತಾನೆ ಭಗವಂತ ಅಂತ ಹೇಳ್ತಾನೆ. ಅದರ ಜೊತೆಯಲ್ಲಿ ಹೇಳ್ತಾನೆ, ಯದ್ ಭೂಮೌ ನಿಹಿತಂ ಬೀಜಂ ತಸ್ಮಾತ್ ಜಾಯತೆ ಅಂಕುರಂ ಪುನಶ್ಚ ಪತ್ರಾದಿಯುತಂ ಏತನ್ ಮಾಯಾ ಬಲಂ ಮಮ. ನಮ್ಮಲ್ಲಿ ರೈತರಿಗೆ ಗೊತ್ತುಂಟು, ಈ ಭತ್ತ ಬೆಳೆಯಲ್ಲಿ ಬಂದದ್ದನ್ನು ಒಳ್ಳೆ, ನಮ್ಮಲ್ಲಿ ಅಕ್ಕಿ ಮುಡಿ ಅಂತ ಹೇಳ್ತಾರೆ, ಪೇಟೆಯವರಿಗೆ ಗೊತ್ತಿರಲಿಕ್ಕಿಲ್ಲ. ಅಕ್ಕಿ ಮುಡಿ ಅಂತ ಆ ಬೈಹುಲ್ಲಿನಲ್ಲಿ ಭತ್ತವನ್ನು ಚೆನ್ನಾಗಿ ಕಟ್ಟಿ ಇಡ್ತಾರೆ.
ವರ್ಷಗಳವರೆಗೆ ಅಕ್ಕಿ ಮುಡಿಯಲ್ಲಿ ಭತ್ತ ಇರ್ತದೆ. 5 ವರ್ಷ 10 ವರ್ಷ ಇಡುವುದು ಕೂಡ ಉಂಟು. ಅಷ್ಟು ಇಟ್ಟಂತಹ ಆ ಭತ್ತವನ್ನು ಅದರಿಂದ ತೆಗೆದು ಒಂದಿಷ್ಟು ನೀರಿನಲ್ಲಿ ನೆನೆಸಿ ಆ ಗದ್ದೆಯಲ್ಲಿ ಹದ ಮಾಡಿ ಬಿತ್ತಿತ್ತು ಅಂತಾದರೆ ಅನೇಕ ವರ್ಷಗಳವರೆಗೆ ಯಾವುದರ ಪರಿಸರದ ಸಂಪರ್ಕ ಇಲ್ಲದೆ ಇದ್ದಂತಹ ಭತ್ತದಲ್ಲಿ ಚಂದದ ಒಂದು ಮೊಳಕೆ ಹುಟ್ಟಿ ಬರ್ತದೆ. ಆ ಮೊಳಕೆ ಹುಟ್ಟಿ ಬಂದಿದೆ ಅಂತಂದರೆ ಅಷ್ಟು ಸಣ್ಣ ಭತ್ತದಲ್ಲಿ ಮೊಳಕೆ ಬರಬೇಕು ಅಂತಾದರೆ ಅದಕ್ಕಿಂತ ಸಣ್ಣದಾದಂತಹ ಒಂದು ಜೀವದ ಸಾನ್ನಿಧ್ಯ ಇರಬೇಕಲ್ವ. ವರ್ಷಗಳವರೆಗೆ ಹುಟ್ಟಿ ಬರಬೇಕು ಅಂತ ಕಾಯ್ತಾ ಇದ್ದಂತಹ ಒಂದು ಚೈತನ್ಯ ಆ ಭತ್ತದ ಒಳಗಿತ್ತಲ್ವ. ಅದು ಯಾವುದು ಕೇಳಿದರೆ ಅದು ನನ್ನ ಮಾಯೆ ಅಂತ ದೇವರು ಹೇಳ್ತಾನೆ. ಯತ್ ಭೂಮೌ ನಿಹಿತಂ ಬೀಜಂ ತಸ್ಮಾತ್ ಜಾಯತೆ ಅಂಕುರಂ. ಅದರಿಂದ ಒಂದು ಅಂಕುರ ಅಂತ ಹೇಳಿದರೆ ಕುಡಿ ಪಲ್ಲವ, ಅದು ಹುಟ್ಟಿ ಬರ್ತದೆ. ಅದು ಹುಟ್ಟಿ ಬಂದು ಬೆಳೀತದೆ, ಅದರಲ್ಲಿ ಗಿಡ ಆಗ್ತದೆ, ಅದು ಅಥವಾ ಬಳ್ಳಿ ಆಗ್ತದೆ, ಹೂ ಹಣ್ಣು ಕಾಯಿ ಎಲ್ಲ ಆಗ್ತದೆ. ಈ ಸೃಷ್ಟಿಯ ಈ ಎಲ್ಲ ಪ್ರಕ್ರಿಯೆ ಅನ್ನುವಂಥದ್ದು ನನ್ನ ಮಾಯೆಯಿಂದ ಅಂತ ಹೇಳ್ತಾರೆ. ಇದು ಒಂದಾಯಿತು. ಇನ್ನೊಂದು ಒಂದು ಬೀಜ ಹಾಕಿದರೆ ಸಾಕು. ನಮ್ಮಲ್ಲಿ ಕುಂಬಳಕಾಯಿ ಅಂತ ಉಂಟು. ಕುಂಬಳಕಾಯಿಯ ಒಂದು ಬೀಜದಲ್ಲಿ ಹಾಕಿದರೆ ದೊಡ್ಡ ಬಳ್ಳಿ ಆಗ್ತದೆ. 10 ಕುಂಬಳಕಾಯಿಗಳು, ಸಾವಿರಾರು ಅದರಿಂದ ಬೀಜಗಳು. ಒಂದು ಸಣ್ಣ ಬೀಜದಲ್ಲಿ 100 ಕುಂಬಳಕಾಯಿಗಳನ್ನು ಸೃಷ್ಟಿ ಮಾಡುವ ಶಕ್ತಿ, ಸಾವಿರಾರು ಬೀಜಗಳನ್ನು ಸೃಷ್ಟಿ ಮಾಡುವ ಶಕ್ತಿ, ಇದನ್ನು ಇಟ್ಟದ್ದು ಯಾರು? ಅದು ನನ್ನ ಮಾಯೆ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡಿದ ಆಚಾರ್ಯರು ಸೂತ್ರಭಾಷ್ಯದಲ್ಲಿ ಅಪೂರ್ವವಾದಂತಹ ಒಂದು ಮಾತು ಹೇಳ್ತಾರೆ. ದೇವರಿದ್ದಾನೆ ಅನ್ನುವುದಕ್ಕೆ ಸಾಕ್ಷಿ ಇದು ಅಂತ. ರೇತೋ ಧಾತು ವಟಕಣಿಕಾ ಘೃತಧೂಮಾದಿವಾಸನಂ ಜಾತಿ ಸ್ಮೃತಿರಯಸ್ಕಾಂತಃ ಸೂರ್ಯಕಾಂತೋಂಬು ಭಕ್ಷಣಂ ಪ್ರೇತ್ಯಭೂತಾಪ್ಯಯಶ್ಚೈವ ದೇವತಾಭ್ಯುಪಯಾಚನಂ ಮೃತೆ ಕರ್ಮ ನಿವೃತ್ತಿಶ್ಚ ಪ್ರಮಾಣಮಿತಿ ನಿಶ್ಚಯಃ. ಆಚಾರ್ಯರು ಸೂತ್ರಭಾಷ್ಯದಲ್ಲಿ ಹೇಳಿದ ಮಾತು ಹೀಗೆ. ರೇತೋ ಧಾತು ವಟಕಣಿಕಾ, ವಟಬೀಜ ದೊಡ್ಡ ಆಲದ ಮರ ಎಷ್ಟು ದೊಡ್ಡದಿರ್ತದೆ. ಅಷ್ಟು ದೊಡ್ಡ ಮರದ ಒಂದು ಶಕ್ತಿ ಪುಟ್ಟ ಅಂಗೈಯ ಒಳಗೆ ಸಣ್ಣ ಬೀಜದಲ್ಲಿ ಆ ದೇವರು ಎಲ್ಲವನ್ನು ಅಷ್ಟು ದೊಡ್ಡ ಎನರ್ಜಿಯನ್ನು ಹಾಕಿ ಹುದುಗಿಸಿ ಮುಚ್ಚಿಟ್ಟಿದ್ದಾನೆ. ಅದಕ್ಕೆ ಬೇಕಾದ ಪರಿಸರ ಬಂದಾಗ ಅಭಿವ್ಯಕ್ತ ಆಗ್ತದೆ, ಗಿಡ ಆಗಿ ದೊಡ್ಡ ಮರ ಆಗ್ತದೆ. ಎಷ್ಟು ದೊಡ್ಡ ಮರ ಆಗ್ತದೆ! 10 ವರ್ಷಗಳ ಕಾಲ ಬದುಕ್ತದೆ, ಲಕ್ಷಾಂತರ ಹಣ್ಣು ಕೊಡ್ತದೆ, ಕೋಟ್ಯಾಂತರ ಎಲೆಗಳನ್ನು ಬಿಡ್ತದೆ, 100 ಜನರಿಗೆ ನೆರಳನ್ನು ಕೊಡ್ತದೆ. ಇಷ್ಟೆಲ್ಲ ಆಗುವಂತಹ ಆ ಪರಮ ಅದ್ಭುತವಾದಂತಹ ಶಕ್ತಿ ಆ ಸಣ್ಣ ಬೀಜದಲ್ಲಿತ್ತು. ಆ ಸಣ್ಣ ಬೀಜದಲ್ಲಿ ಇಷ್ಟು ಶಕ್ತಿಗಳನ್ನು ಇಟ್ಟಿದ್ದಾನೆ ಅಂತಂದರೆ ಅದನ್ನು ಇಟ್ಟವನ ಶಕ್ತಿ ಎಷ್ಟು ದೊಡ್ಡದಿರಬೇಕು. ಅದು ನನ್ನ ಮಾಯೆ ಅಂತ ದೇವರು ಹೇಳ್ತಾ ಇದ್ದಾನೆ. ಏಕಬೀಜಾತ್ ಪ್ರಕೀರ್ಣಾತ್ವೈ ಜಾಯಂತೆ ತಾನಿ ಭೂರಿಶಃ. ಒಂದು ಬೀಜ ಹಾಕಿದರೆ 100 ಬೀಜಗಳು ಹುಟ್ಟಿ ಬರ್ತವೆ. ತತ್ರ ಅಮೃತಂ ವಿಸೃಜಾಮಿ ಮಾಯಾ ಮಮ ದುರತ್ಯಯ. ಇದೆಲ್ಲ ನನ್ನ ಮಾಯೆ ಅಂತ ಹೇಳ್ತಾರೆ. ಜನ ತಿಳ್ಕೊಳ್ತಾರೆ ರಾಜ ಲೋಕವನ್ನು ಪಾಲಿಸ್ತಾನೆ ಅಂತ. ಅಲ್ಲ, ರಾಜ ಪಾಲಿಸುವುದಲ್ಲ. ರಾಜನ ಒಳಗೆ ರಾಜರಾಜೇಶ್ವರ ಅನ್ನುವ ರೂಪದಲ್ಲಿದ್ದುಕೊಂಡು ನಾನು ಪಾಲಿಸ್ತೇನೆ. ಲೋಕೋ ಹೇವಂ ವಿಜಾನಾತಿ ರಾಜ ಪಾಲಯತೆ ಪ್ರಜಾ ರಾಜಮಾಯಾಮಹಂ ಕೃತ್ವ ಪಾಲಯಾಮಿ ವಸುಂಧರಾಂ. ನಾನು ರಾಜನ ಒಳಗೆ ರಾಜರಾಜೇಶ್ವರ ಅನ್ನುವ ರೂಪದಲ್ಲಿದ್ದುಕೊಂಡು ಸಮಗ್ರ ಭೂಮಂಡಲವನ್ನು ನಾನೇ ಪಾಲಿಸ್ತೇನೆ ಅಂತ ರುದ್ರದೇವ ವರಾಹ ರೂಪಿಯಾದಂತಹ ಭಗವಂತ ಹೇಳ್ತಾನೆ. ಆಚಾರ್ಯ ಮಧ್ವರು ಕೂಡ ಹೇಳಿದ್ದದೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಇದು ಸಿದ್ಧಾಂತ. ಆಯಾ ಜಾಗದಲ್ಲಿ ನಿಂತುಕೊಂಡು ಅಂತಹ ಶಕ್ತಿಗಳನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ಕೂಡ ತನ್ನ ಮೂಲಕವಾಗಿಯೇ ಮಾಡುವಂತಹ ಅದ್ಭುತ ಶಕ್ತಿ ಅಂತಂದರೆ ಅದು ಭಗವಂತನ ಮಾಯಾಶಕ್ತಿ ಅಂತ. ಮತ್ತೆ ಕೊನೆಗೆ ಹೇಳ್ತಾನೆ, ಮಗು ಹುಟ್ಟಿದ್ದು ಪ್ರಥಮ ದೃಷ್ಟಾಂತವನ್ನು ಕೊಟ್ಟಿದ್ದ. ಮತ್ತೆ ವಾಪಸ್ ಅದೇ ದೃಷ್ಟಾಂತವನ್ನು ಹೇಳ್ತಾನೆ. ಶುಕ್ರ ಶೋಣಿತ ಸಂಯೋಗ ಜಾಯಂತೆ ಮಮ ಜಂತವಃ. ಅದು ಹಾಗೆ ಹೇಳಿ ಆಯ್ತಲ್ಲ, ಮತ್ತೆ ಯಾಕೆ ಹೇಳಿದರೆ ಇದು ಬೇರೆ ಕೇಳು ಅಂತ ಅಂತಾನೆ. ಏನು? ಅಂಗುಲ್ಯ ಚರಣೋ ಚೈವ ಭುಜೌ ಶೀರ್ಷಂ ಕಟಿಸ್ಥತ ಪೃಷ್ಠಂ ತಥೋದರಂ ಚೈವ ದಂತೋಷ್ಟಪುಟನಾಸಿಕಾ ಕರ್ಣೌ ನೇತ್ರೇ ಕಪೌಲೌ ಚ ಲಲಾಟಂ ಜಿಹ್ವಯಾ ಸಹ ಏತಯಾ ಮಾಯಯಾ ಯುಕ್ತಾ ಜಾಯಂತೆ ಯದಿ ಜಂತವಃ ತಸ್ ಅಂತ ಹೇಳಿ ಆ ಪ್ರಕರಣವನ್ನು ಮುಂದಿರ್ತಾನೆ. ಈ ಗರ್ಭದಲ್ಲಿ ಹುಟ್ಟುವಂತಹ ಮಗು ಅದು ಎಷ್ಟು ಸುಂದರವಾದ ಕಣ್ಣು, ಎಷ್ಟು ಮೆದುವಾದಂತಹ ಕೈಕಾಲುಗಳು, ಬೆರಳುಗಳು, ಬೆನ್ನು, ಉದರ, ಹೊಟ್ಟೆ, ಭುಜ ಇದೆಲ್ಲ ಸೃಷ್ಟಿ ಮಾಡ್ತಾನಲ್ವ. ಆ ಷೋಡಶ ಸಂಸ್ಕಾರದ ಮಂತ್ರದಲ್ಲಿ ಬರ್ತದೆ, ತ್ವಷ್ಟ ರೂಪಾಣಿ ಪಿಂಶದು. ತ್ವಷ್ಟೃ ರೂಪನಾಗಿ, ತ್ವಷ್ಟ ಅಂತ ಹೇಳಿದರೆ ಶಿಲ್ಪಿ,
ಕೆತ್ತುವವನು ಅಂತ ಅರ್ಥ. ಆ ಗರ್ಭದಲ್ಲಿ ಮಗು ಬೆಳೀತಾ ಇದ್ದಾಗ ಪರಮಾತ್ಮ ತ್ವಷ್ಟೃವಿನ ರೂಪದಲ್ಲಿ ಗರ್ಭದಲ್ಲಿ ನಿಂತುಕೊಂಡು ಉಳಿಯಿಂದ ಸುಂದರವಾದಂತಹ, ಹೇಗೆ ಶಿಲ್ಪಿ ಒಂದು ಪ್ರತಿಮೆಯನ್ನು ಕೆತ್ತುತ್ತಾನೆ ಅಷ್ಟು ಸುಂದರವಾದಂತಹ ಪ್ರತಿಮೆಯನ್ನು ಗರ್ಭದಲ್ಲಿ ಇದ್ದುಕೊಂಡು ಮಗುವಿನ ಪ್ರತಿಮೆಯನ್ನು ದೇವರು ಕೆತ್ತುತ್ತಾನೆ ಅನ್ನುವಂತಹ ಮಾತು ತ್ವಷ್ಟಾರೂಪಾಣಿ ವಿಂಶದು ಸಂಸ್ಕಾರದಲ್ಲಿ ಬರುವಂತಹ ಮಾತು. ಅದನ್ನಿಲ್ಲಿ ವರಾಹರೂಪಿ ಭಗವಂತ ಹೇಳ್ತಾ ಇದ್ದಾನೆ. ಹಾಗೆ ಕೈಕಾಲು ಇದೆಲ್ಲವನ್ನು ಕೂಡ ನಾನು ತುಂಬ ಸುಂದರವಾಗಿ ಪ್ರತಿಯೊಂದು ಜೀವಿ, ಕೇವಲ ಮನುಷ್ಯ ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿ ಯಾವುದೆಲ್ಲ ಹುಟ್ಟುತ್ತದೆ ಆ ಎಲ್ಲ ಜೀವಿಯ ಸೃಷ್ಟಿಯನ್ನು ನಾನು ಮಾಡ್ತೇನೆ ಅಂತ ಅಂತಾನೆ. ಅದಕ್ಕೋಸ್ಕರ ಉಪನಿಷತ್ತು ಹೇಳಿದ್ದು ಅಯಂ ಅಥ ದೇಹರಥಃ. ನಮ್ಮ ಶರೀರ ಅಂತ ಹೇಳಿದರೆ ದೇಹರಥ ಅನ್ನುವಂಥದ್ದು ಅದು ದೇವರಥ ಅಂತ ಅರ್ಥ. ದೇವರು ತಾನು ಸ್ವತಃ ಇದ್ದು ನಿರ್ಮಾಣ ಮಾಡಿ ಸೃಷ್ಟಿ ಮಾಡಿದಂತಹ ರಥ. ಅದಕ್ಕೋಸ್ಕರ ಆಚಾರ್ಯ ಮಧ್ವರು ಭಾಷ್ಯದಲ್ಲಿ ಬರೀತಾರೆ, ನಿರ್ಮಿತೋ ದೈವತೈ ಸರ್ವೈ ವಿಷ್ಣುನಾ ವಾಯುನಾ ಸಹ ಅಧಿಷ್ಠಿತೋ ರಥೋ ದಿವ್ಯ ಸೋಧ್ಯಾತ್ಮಂ ದೇಹ ನಾಮಕಃ. ಈ ದೇಹ ಅನ್ನುವಂಥದ್ದು ಆ ಭಗವಂತ ನಮಗೋಸ್ಕರ ಸೃಷ್ಟಿಸಿ ನಿರ್ಮಿಸಿದಂತಹ ರಥ. ಅವನನ್ನು ಹೊತ್ತು ತಿರುಗಾಡಬೇಕು, ಅವನ ಮಾತುಗಳನ್ನು ಹೇಳಬೇಕು, ಅವನ ಮಾತುಗಳನ್ನು ಕೇಳಬೇಕು ಅನ್ನುವ ದೃಷ್ಟಿಯಿಂದ ಅವ ನಿರ್ಮಿಸಿರುವಂಥದ್ದು. ಉಪನಿಷತ್ತು ಮತ್ತೊಂದು ಕಡೆಗಳಲ್ಲಿ ಹೇಳುತ್ತದೆ, ಇದು ರಥ ಅಲ್ಲ, ಅಥ ಕಲ್ವಿಯಂ ದೈವೀ ವೀಣಾ ಭವತಿ. ಇದೊಂದು ದೈವೀ ವೀಣೆ. ನಮ್ಮ ಶರೀರ ಅನ್ನುವಂಥದ್ದು ಒಂದು ದೈವೀ ವೀಣೆ. ಹೇಗೆ ವೀಣೆಯನ್ನು ಶ್ರುತಿ ಮಾಡಿ ಅದನ್ನು ಮೀಟಿದಾಗ ಅದರಲ್ಲಿ ಸ್ವರ ಹೊರಗೆ ಬರ್ತದೆ, ಹಾಗೆ ಈ ವೀಣೆಯನ್ನು ಶ್ರುತಿ ಮಾಡಿ ಭಗವಂತನಲ್ಲಿ ಶ್ರುತಿ ಮಾಡಿ ಮೀಟಿದಾಗ ಭಗವನ್ನಾಮ ಸಂಕೀರ್ತನೆ ಬರ್ತದೆ. ತಸ್ಯ ವಿಷ್ಣೋರಯಂ ದೇಹ ವೀಣಾ ಸಾಕ್ಷಾತ್ ಪ್ರಕೀರ್ತಿತ ದೈವೀ ವೀಣಾ ತತಸ್ಸೇಯಂ ಲೋಕಸಿದ್ಧಾತು ಮಾನುಷಿ ಅಂತ ಆಚಾರ್ಯ ಮಧ್ವರು ನಮಗೆ ದಾರಿ ತೋರಿಸಿಕೊಟ್ಟಿರುವಂಥದ್ದು ಉಪನಿಷತ್ ಭಾಷ್ಯದಲ್ಲಿ. ಹೀಗೆ ಇಂತಹ ದೇಹರಥ ದೇವರಥ ಅಂತ ಕರೆದಿರುವಂಥದ್ದು, ದೈವೀ ವೀಣೆ ಅಂತ ಕರೆದಿರುವಂತಹ ಈ ಎಲ್ಲ ಶರೀರದ ಸೃಷ್ಟಿ ಅದು ಗರ್ಭದಲ್ಲಿ ಆದದ್ದು ಸ್ವಾಭಾವಿಕವಾಗಿ ಅಲ್ಲ. ಅದರ ಒಳಗೆ ನಾನು ಕೂತು ಇದನ್ನೆಲ್ಲ ನಾನು ನಿರ್ಮಿಸಿದ್ದೇನೆ. ನಾನು ಒಂದೊಂದು ರೂಪದಲ್ಲಿ ಒಂದೊಂದು ಸ್ಥಳದಲ್ಲಿ ಕೂತು ಇದೆಲ್ಲವನ್ನು ಸೃಷ್ಟಿ ಮಾಡಿದ್ದೇನೆ. ಅದರ ಹಿಂದೆ ಅಚಿಂತ್ಯವಾದ ಅದ್ಭುತವಾದ ನನ್ನ ಮಾಯಾಶಕ್ತಿ ಇದೆ ಅನ್ನುವಲ್ಲಿಗೆ ಈ ಪ್ರಕರಣ ಮುಗೀತದೆ.